ರಾಜಣ್ಣನ ಕ್ರಾಂತಿ ಮಾತು ನನಗೆ ಗೊತ್ತಿಲ್ಲ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಹ್ಯಾಪಿ ಆಗಿದ್ದಾರೆ. ನಮ್ಮಲ್ಲಿ ಎಲ್ಲ ಕೂಡ ಗುಡ್, ಯಾವುದೇ ಘರ್ಷಣೆನೂ ಇಲ್ಲ ಅಂತೇಳಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಅವರ ಕ್ರಾಂತಿ ಮಾತಿನ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ಆದರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ಹ್ಯಾಪಿ ಆಗೇ ಇದ್ದಾರೆ. ಎಲ್ಲವೂ ಕೂಡ ಗುಡ್ ಆಗೇ ಇದೆ, ಯಾವುದೇ ಘರ್ಷಣೆ ಇಲ್ಲ. ಹೈಕಮಾಂಡ್ ಜೊತೆ ಸಿಎಂ ಮಾತನಾಡಿದ್ದಾರೆ. ಕೆಲವರಲ್ಲಿ ಅಸಮಾಧಾನ ಇರುತ್ತೆ, ಸಿಎಂ ಸರಿಪಡಿಸ್ತಾರೆ. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವೂ ಸರಿಯಾಗಿದೆ ಅನ್ನುವ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಅವರ ಹೇಳಿಕೆ. ಈಗ ರಾಜಣ್ಣವ್ರನ್ನೇ ಕೇಳಿದ್ರೆ ಏನು ಅಂತ ಹೇಳ್ಬೋದೇನೋ, ನನಗೇನು ಗೊತ್ತಿದೆ. ನಾನು ಸಿಕ್ಕಿಲ್ಲ ರಾಜಣ್ಣ, ನಾನು ಕೇಳೋಣ ಅಂತಿದ್ದೀನಿ ಏನು ಕ್ರಾಂತಿ ಆಗ್ಬೋದು ಅಂತ. ಬಟ್ ಕೇಳದಲ್ಲೇ ನಾನು ಹೆಂಗೆ ಉತ್ತರ ಹೇಳಿ? ನನಗೇನೂ ಗೊತ್ತಿಲ್ಲ. ಸಿ ಎಮ್ಮು ಡಿ ಸಿ ಎಮ್ ಇಬ್ಬರು ಹ್ಯಾಪಿ ಆಗಿದ್ದಾರೆ. ನನಗೇನೂ ಗೊತ್ತಿಲ್ಲ. ಅವರಿಬ್ಬರೂ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ಬದ್ಧ ಅಂತ ಅವರಿಬ್ಬರು ಅಂತಾರೆ. ಅದರಿಂದ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋ ಅಲ್ಲಿ ಬೇರೆ ಸರ್ಕಾರದ ವಿಚಾರಗಳಿಗೆ ಪ್ರಧಾನಮಂತ್ರಿಯವ್ರನ್ನ, ಅಮಿತ್ ಶಾ ಅವ್ರನ್ನ, ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡೋಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಇಷ್ಟು ದೂರದಿಂದ ಹೋದಾಗ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥದ್ದು ಸಹಜವಾದ ಪ್ರಕ್ರಿಯೆ. ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ, ಬಂದಿದ್ದಾರೆ. ಸೊ ಇನ್ನೂ 4 ದಿನ MLC ಪ್ರಪೋಸಲ್ ಬೇರೆ ಪೆಂಡಿಂಗ್ ಇದೆ, ಅದೆಲ್ಲ ಮಾತನಾಡಿದ್ದಾರೆ ಇಲ್ಲ. ಬಟ್ ಆದರೆ ನಮ್ಮಲ್ಲಿ ಎಲ್ಲವೂ ಗುಡ್, ಯಾವುದು ಆ ಥರದ ಘರ್ಷಣೆ ಇಲ್ಲ, ಎಲ್ಲ ಚೆನ್ನಾಗಿದೆ. ನಮ್ಮ ಉದ್ದೇಶ ಈಗ ಒಂದಷ್ಟು ಒಳ್ಳೆ ಮಳೆ ಬಿದ್ದಿದೆ, ಏನಾರು ಮಾಡಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದಷ್ಟು ಒಳ್ಳೆ ಬೆಳೆ ಸಿಕ್ಕಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ನಮ್ಮ ಕೃಷಿ ಇಲಾಖೆ ಕೆಲಸ ಮಾಡಬೇಕು. ಏನು ಮಾಡೋಕ್ಕಾಗತ್ತೆ? ಈಗ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಚೆನ್ನಾಗಿದ್ದೀವಿ, ನಮ್ಮ ಬಗ್ಗೆ ಅಸಮಾಧಾನ ಒಬ್ಬರು ಇರಬೇಡ ಅಂತ ಆದದ ಏನಾದ್ರು ಇರ್ತವೆ ಸಣ್ಣ ಪುಟ್ಟದು ವೈಯಕ್ತಿಕವಾಗಿ, ಅಥವಾ ಅವ್ರ ತಾಲೂಕಿನಲ್ಲೋ ಇದನ್ನು ಅವ್ರನ್ನ ಮುಖ್ಯಮಂತ್ರಿಯವರು ಸರಿಪಡಿಸ್ತಾರೆ. ನೀವು